everyone, welcome to Maths class 9th standard part 1. Let us continue with the lesson number systems. Let us see the new topic irrational numbers. So whole number ಅನ್ನು ನೋಡಿದ್ವಿ, ನ್ಯಾಚುರಲ್ ನಂಬರ್ಸ್ ಅನ್ನು ನೋಡಿದ್ವಿ, ಇಂಟೀಜರ್ಸ್ ಅನ್ನು ನೋಡಿದ್ವಿ, ರಾಷನಲ್ ನಂಬರ್ಸ್ ಅನ್ನು ನೋಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ನಂಬರ್ ಬರೋದು ಇರ್ರಾಷನಲ್ ನಂಬರ್ಸ್. ಈ ಇರ್ರಾಷನಲ್ ನಂಬರ್ಸ್ ಅಂದ್ರೆ ಏನು? A number is called irrational if it cannot written in the form of p by q, where p and q are integers and q not equal to 0. p by q ಫಾರ್ಮ್ ಅಲ್ಲಿ ಬರೆಯೋಕೆ ಆಗದಲ್ಲೇ ಇರುವಂತ ನಂಬರ್ಸ್ ಅನ್ನ ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. p by q ಫಾರ್ಮ್ ಅಲ್ಲಿ ಬರೆಯುವಂತ ನಂಬರ್ಸ್ ಅನ್ನ ನಾವು ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸ್ಕ್ವೇರ್ ರೂಟ್ ಆಫ್ 2, ಸ್ಕ್ವೇರ್ ರೂಟ್ ಆಫ್ 3 ಅಂದ್ರೆ ಅಂಡರ್ ರೂಟ್ ಅಲ್ಲಿ ಬರೋವಂಥ ನಂಬರ್ಸ್ ಅನ್ನ ನಾವು ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಈಗ ಸ್ಕ್ವೇರ್ ರೂಟ್ ಆಫ್ 2, ಸ್ಕ್ವೇರ್ ರೂಟ್ ಆಫ್ 3ನ ನಾವು ಇರ್ರಾಷನಲ್ ನಂಬರ್ಸ್ ಅಂತ ಕರೆದ್ರೆ, ಸ್ಕ್ವೇರ್ ರೂಟ್ ಆಫ್ 4 ಇದು ಇರ್ರಾಷನಲ್ ಅಲ್ಲ. ಯಾಕೆ ಅಂದರೆ ಸ್ಕ್ವೇರ್ ರೂಟ್ ಆಫ್ 4 ಅಂದರೆ ಪ್ಲಸ್ ಆರ್ ಮೈನಸ್ 2 ಅಂತ ಬರಿತೀವಿ. ಅದೇ ರೀತಿ ಸ್ಕ್ವೇರ್ ರೂಟ್ ಆಫ್ 9 ಅಂದರೆ ಪ್ಲಸ್ ಆರ್ ಮೈನಸ್ 3 ಅಂತ ಬರಿತೀವಿ. ಈ ರೀತಿನಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಅಲ್ದಲೇ ಇರುವಂಥ ಅಂಡರ್ ರೂಟ್ ನಂಬರ್ಸನ್ನು ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಪರ್ಫೆಕ್ಟ್ ಸ್ಕ್ವೇರ್ ಆಗಿರಬಾರ್ದು. ಯಾಕೆ ಅಂದರೆ ಪರ್ಫೆಕ್ಟ್ ಸ್ಕ್ವೇರ್ ಆಗಿದ್ರೆ ಅವಕ್ಕೆ ಸ್ಕ್ವೇರ್ ರೂಟ್ ಅನ್ನೋದಿರುತ್ತೆ. ಇವನ್ನ ನಾವು ಪ್ಲಸ್ ಆರ್ ಮೈನಸ್ ಅಂತ ಇದ್ದಾಗ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಅದಾದಮೇಲೆ ಪೈ. ಈ ಪೈ ಅನ್ನೋದನ್ನು ನಾವು 22/7 ಅಂತ ಬರಿತೀವಿ, ಪೈ ವ್ಯಾಲ್ಯೂ. ಹಾಗಾದರೆ ಇದು ರ್ಯಾಷನಲ್ ನಂಬರ್ ಆಯ್ತಲ್ವಾ? ಯಾಕೆ ಇರ್ರಾಷನಲ್ ಅಂದರೆ ಇದನ್ನು ನಾವು ಕ್ಯಾಲ್ಕುಲೇಷನ್ ಈಸಿ ಆಗೋದಕ್ಕೋಸ್ಕರ ಮಾತ್ರನೇ ತಗೊಳ್ಳೋದು. ಈಗ 22ನ 7ಇಂದ ಡಿವೈಡ್ ಮಾಡಿದ್ರೆ ನೋಡಿ ಈ ರೀತಿನಲ್ಲಿ ಬರುತ್ತೆ ವ್ಯಾಲ್ಯೂ 3.142857 ಅಂತ. ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹೊರತು ಪರ್ಫೆಕ್ಟ್ ವ್ಯಾಲ್ಯೂ ಸಿಗೋದಿಲ್ಲ. ಹಾಗಾಗಿ ಪೈ ಅನ್ನೋದು ಒಂದು ಇರ್ರಾಷನಲ್ ನಂಬರ್. ಅದೇ ರೀತಿನಲ್ಲಿ ಒಂದು ಪ್ಯಾಟ್ರನ್ ಅಲ್ಲಿ ಇದ್ರೆ ನೋಡಿ, ಈಗ 0.1011011110 ಇದೇ ರೀತಿನಲ್ಲಿ ಒಂದು ಪ್ಯಾಟ್ರನ್ ಅಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದ್ರೆ ಈ ಒಂದು ನಂಬರ್ನ ಕೂಡ ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್, ಲೊಕೇಟ್ ರೂಟ್ 2 ಆನ್ ದ ನಂಬರ್ ಲೈನ್. ಇಲ್ಲಿ ಒಂದು ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ ನೋಡಿ, ರೂಟ್ n ಫಾರ್ ಎನಿ ಪಾಸಿಟಿವ್ ಇಂಟೀಜರ್ n-1 ಹ್ಯಾಸ್ ಬೀನ್ ಲೊಕೇಟೆಡ್ ಅಂತ. ಈಗ ರೂಟ್ 2ನ ನಾವು ಯಾವ ರೀತಿಯಲ್ಲಿ ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ಒಂದು ನಂಬರ್ ಲೈನ್, ಸೆಂಟರಲ್ಲಿ 0 ಬರುತ್ತೆ. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ, ಯಾವುದೇ ಒಂದು ಯೂನಿಟನ್ನು ತಗೊಳ್ಬೇಕು ಅಂದರೆ ಅದು ಸೇಮ್ ಡಿಸ್ಟೆನ್ಸಲ್ಲಿ ಇರಬೇಕು. ಸೊ ನಾನಿಲ್ಲಿ ಕಾಂಪಾಸಲ್ಲಿ ಸೇಮ್ ಡಿಸ್ಟೆನ್ಸಲ್ಲಿ ಪಾಯಿಂಟ್ಸನ್ನು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ? ರೈಟ್ ಆ್ಯಂಡ್ ಲೆಫ್ಟ್ ಸೈಡ್ಗೆ. ಓಕೆ, ದಿಸ್ ಈಸ್ ಮೈ 1 and 2. ಈ ಕಡೆ ಇರೋದು -1 -2. ನಂಬರ್ ಲೈನ್ ಅಂದಮೇಲೆ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ನಂಬರ್ಸ್ ಎರಡೂ ಇರಬೇಕು. ಸೊ ಈಗ ರೂಟ್ 2ನ ನಾವಿಲ್ಲಿ ಮೆನ್ಷನ್ ಮಾಡಬೇಕು ಅಲ್ವಾ? ಇದಕ್ಕೆ ನಾವು ಪೈಥಾಗೋರಸ್ ಥಿಯರಮ್ ಅನ್ನು ಅಪ್ಲೈ ಮಾಡ್ತೀವಿ. ಪೈಥಾಗೋರಸ್ ಥಿಯರಮ್ ಅಂತ ನಿಮ್ಗೆ ಗೊತ್ತಿದೆ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಹೈಪೋಟಿನಸ್ ಮೇಲಿನ ಸ್ಕ್ವೇರು ಇಲ್ಲಿ ಬೇಸ್ ಮತ್ತು ಹೈಟಿನ ಒಂದು ಸ್ಕ್ವೇರಿನ ಮೊತ್ತಕ್ಕೆ ಸಮ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇದನ್ನು ABC ಅಂತ ತಗೊಂಡ್ರೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು BC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ಅದನ್ನು ನಾವಿಲ್ಲಿ ಅಪ್ಲೈ ಮಾಡ್ತೀವಿ. ಓಕೆನಾ? ಈಗ ನಾವು 1 ಯೂನಿಟ್ ಅಂತ ತಗೊಂಡ್ರೆ ಇವಾಗ ಸ್ಕ್ವೇರ್ ರೂಟನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕು ಅಂತಂದರೆ ಇದು 1. ಹಾಗೆ ಈ ಹೈಟ್ ಏನಿದೆ ಇದು ಕೂಡ ಯಾವಾಗಲೂ 1 ಸೆಂಟಿಮೀಟರೇ ಇರುತ್ತೆ. ಓಕೆ, ನೆಕ್ಸ್ಟ್ ಈಗ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಆಗುತ್ತೆ. 1 + 1 = 2. ಯಾಕೆಂದರೆ 1 ಸ್ಕ್ವೇರ್ ಅಂದರೂ 1, 1 ಸ್ಕ್ವೇರ್ ಅಂದರೂ 1. ಇಲ್ಲಿವಾಗ AC ಸ್ಕ್ವೇರ್ ಇಸ್ ಈಕ್ವಲ್ ಟು 2, ದೆನ್ AC ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2. ಅಂದರೆ ಇಲ್ಲಿ ಇವಾಗ ಸ್ಕ್ವೇರ್ ರೂಟ್ ಆಫ್ 2 ಅಂತ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಈಗ ಈ ಸೇಮ್ ಡಿಸ್ಟೆನ್ಸ್ ಏನಿದೆ ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ. ಓಕೆ, ಇಲ್ಲಿ ಏನು ಮಾಡಬೇಕು, ಕಾಂಪಾಸನ್ನು ತಗೊಂಡು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಇದು 90 ಡಿಗ್ರಿ ಇರಬೇಕು. ಸೊ ಇಲ್ಲಿ ನಾವು 90 ಡಿಗ್ರಿಯನ್ನು ಮಾರ್ಕ್ ಮಾಡ್ಕೊಳ್ಬೇಕು ಫಸ್ಟು. ಅದಾದಮೇಲೆ ಈ ಸೇಮ್ ಡಿಸ್ಟೆನ್ಸನ್ನು ಇಟ್ಕೊಂಡು ಇಲ್ಲಿ ಒಂದು ಆರ್ಕನ್ನು ಕಟ್ ಮಾಡ್ಕೊಳ್ಬೇಕು. ಆರ್ಕನ್ನು ಕಟ್ ಮಾಡಿಕೊಂಡು ಈಗ ಇದನ್ನು ಜಾಯಿನ್ ಮಾಡೋಣ. ಓಕೆ, ಈಗ ಇದು ಕೂಡ 1 ಯೂನಿಟ್ ಆಯಿತು. ನೆಕ್ಸ್ಟು ಇವೆರಡು ಏನಿದೆ ಇವೆರಡನ್ನ ಇಲ್ಲಿಗ ಜಾಯಿನ್ ಮಾಡಬೇಕು. ಸೊ ಈ ಪಾಯಿಂಟ್ ಏನಿದೆ ಇದು ನಮ್ಮ ಸ್ಕ್ವೇರ್ ರೂಟ್ ಆಫ್ 2. ಈಗ ಸ್ಕ್ವೇರ್ ರೂಟ್ ಆಫ್ 2ನ ಯಾವ ರೀತಿ ನಾವು
ಇಲ್ಲಿ ಲೊಕೇಟ್ ಮಾಡ್ತೀವಿ ಅಂತಂದರೆ ನೋಡಿ, ಇದನ್ನಿಟ್ಕೊಂಡು ಇಲ್ಲಿಂದ ಒಂದು ಆರ್ಕನ್ನು ಎಳೆದ್ರೆ ಇಲ್ಲಿ ಕಟ್ಟಾಗುವಂಥ ಪಾಯಿಂಟ್ ಏನಿದೆ ಇದು ನಮ್ಮ ಸ್ಕ್ವೇರ್ ರೂಟ್ ಆಫ್ 2 ಈ ಪಾಯಿಂಟ್. ಓಕೆನಾ? ಅದೇ ರೀತಿಯಲ್ಲಿ ಸ್ಕ್ವೇರ್ ರೂಟ್ ಆಫ್ 3 ನಾವು ಯಾವ ರೀತಿ ಮೆನ್ಷನ್ ಮಾಡ್ತೀವಿ ಅಂತಂದರೆ ಸ್ಕ್ವೇರ್ ರೂಟ್ ಆಫ್ 3 ಇದು 1 ಸೆಂಟಿಮೀಟರ್ ಹಾಗೆ ಇರುತ್ತೆ ಅಂತ ಹೇಳಿದೆ ನಾನು ಅಲ್ವಾ. ಸೊ ಇದು 1 ಸೆಂಟಿಮೀಟರ್, ಇದು ಸ್ಕ್ವೇರ್ ರೂಟ್ ಆಫ್ 3 ಅಂತಂದರೆ ಈ ಬೇಸನ್ನು ನಾವು ಎಷ್ಟು ಅಂತ ತಗೊಳ್ಬೇಕು. ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದನ್ನು ಬಿ ಸಿ ಅಂತ ತಗೊಳ್ಳೋಣ ಪ್ಲಸ್ 1 ಸ್ಕ್ವೇರ್. ಓಕೆ, ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3, ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆದರೆ 3 ಮೈನಸ್ 1 2. ಓಕೆ, ಬಿ ಸಿ ಸ್ಕ್ವೇರ್ 2 ಅಂದರೆ ಬಿ ಸಿ ಎಷ್ಟಾಗುತ್ತೆ ಅವಾಗ ರೂಟ್ 2 ಆಗುತ್ತೆ. ಇಲ್ಲಿ ನಾವು ಆಲ್ರೆಡಿ ರೂಟ್ 2ನ ಮೆನ್ಷನ್ ಮಾಡಿರೋದ್ರಿಂದ ನೀವು ರೂಟ್ 3ನ ಈ ಒಂದು ನಂಬರ್ ಲೈನ್ ಮೇಲೆ ಮೆನ್ಷನ್ ಮಾಡಬೇಕು ಅಂತಂದರೆ ಈ ಒಂದು ಪಾಯಿಂಟಲ್ಲಿ ನಾವು 90 ಡಿಗ್ರಿ ಮಾರ್ಕ್ ಮಾಡ್ಕೊಳ್ಬೇಕು. ಓಕೆ, ಅಗೇನ್ ಸೇಮ್ ಡಿಸ್ಟೆನ್ಸ್ ನೋಡಿ, ಇಲ್ಲಿ ಎಷ್ಟಿರುತ್ತೆ ಈ ಒಂದು ಡಿಸ್ಟೆನ್ಸನ್ನು ತಗೊಂಡು ಇಲ್ಲಿ ಒಂದು ಚಿಕ್ಕದಾಗಿರುವಂಥ ಆರ್ಕನ್ನು ಎಳ್ಕೊಳ್ಬೇಕು. ಇಲ್ಲೀಗ ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಹಾಗೆ ಈ ಒಂದು ಪಾಯಿಂಟಿಗೆ ನಾವು ಇಲ್ಲೂ ಕೂಡ ಲೈನನ್ನು ಜಾಯಿನ್ ಮಾಡ್ಕೊಳ್ಳೋಣ. ಓಕೆ, ಈಗ ಇಲ್ಲಿಂದ ಇಲ್ಲಿಗೆ ಬರುವಂಥ ಒಂದು ಡಿಸ್ಟೆನ್ಸಲ್ಲಿ ಆರ್ಕನ್ನು ಕಟ್ ಮಾಡಿದ್ರೆ ಇಲ್ಲಿ ಕಟ್ಟಾಗುವಂಥ ಪಾಯಿಂಟ್ ಏನಿದೆ ಇದು ರೂಟ್ 3, ಇದು ರೂಟ್ 2. ಓಕೆನಾ? ಈ ರೀತಿಯಲ್ಲಿ ನಾವು ನಂಬರ್ ಲೈನ್ ಮೇಲೆ ರೂಟ್ 2 ಮತ್ತು ರೂಟ್ 3 ಮೆನ್ಷನ್ ಮಾಡ್ತೀವಿ. ಇನ್ನೊಂದು ರೀತಿಯಲ್ಲಿ ರೂಟ್ 2 ಮತ್ತು ರೂಟ್ 3 ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಫಸ್ಟ್ ಇಲ್ಲಿ 90 ಡಿಗ್ರಿಯನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ಸೇಮ್ ಯೂನಿಟ್ ಲೆಂತ್ ಇದನ್ನಿಟ್ಕೊಂಡು ಇಲ್ಲಿ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಈ ಒಂದು ಲೈನ್ ಏನಿದೆ ಇದನ್ನು ನಾವು ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳೋಣ. ಓಕೆ, ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ಈ ಒಂದು ಪಾಯಿಂಟನ್ನು ಜಾಯಿನ್ ಮಾಡ್ಕೊಳ್ಬೇಕು. ದಿಸ್ ಈಸ್ ಅವರ್ ರೂಟ್ 2 ಆ್ಯಂಡ್ ದಿಸ್ ಈಸ್ ಆಲ್ಸೋ 1 ಸೆಂಟಿಮೀಟರ್. ಸೊ ಈಗ ಈ ಓ ಪಾಯಿಂಟಲ್ಲಿ ಇಟ್ಕೊಂಡು ಇಲ್ಲಿ ಬರುವಂಥ ಡಿಸ್ಟೆನ್ಸನ್ನು ಮೆಜರ್ ಮಾಡಿಕೊಂಡು ಇಲ್ಲಿಂದ ಒಂದು ಆರ್ಕನ್ನು ನಾವು ಹಾಕಿದ್ರೆ ಈ ಪಾಯಿಂಟ್ ಏನಿದೆ ದಿಸ್ ಈಸ್ ಅವರ್ ರೂಟ್ 2. ಓಕೆ, ಇಲ್ಲೇನು ಮಾಡಿದ್ವಿ ನಾವು ರೂಟ್ 2 ಮೇಲೇ ರೂಟ್ 3 ಅಂದರೆ ಇದೇ ಮೆಜರ್ಮೆಂಟಿಗೆ ರೂಟ್ 2ನ ಬೇಸ್ ಮಾಡಿಕೊಂಡು ರೂಟ್ 3 ನಾವು ಲೊಕೇಟ್ ಮಾಡಿದ್ವಿ ಅಲ್ವಾ. ಈಗ ಏನು ಮಾಡಬೇಕು ಅಂದರೆ ಈ ರೂಟ್ 2 ನಾವು ಈ ರೀತಿ ಬೇಸ್ ಆಗಿ ಮಾಡ್ಕೊಳ್ಬೇಕು. ಓಕೆನಾ? ಈ ರೂಟ್ 2 ಬೇಸ್ ಆಗಿ ಮಾಡಿಕೊಂಡು 90 ಡಿಗ್ರಿ ಎಲ್ಲಿ ಬರುತ್ತೆ ಅಲ್ಲಿ ನಾವು ಮೆಜರನ್ನು ಮಾಡ್ಕೊಳ್ಬೇಕು. ಓಕೆನಾ? ಈ 90 ಡಿಗ್ರಿ ಮೆಜರ್ ಮಾಡಿಕೊಂಡು ಓಕೆ ಕಾಂಪಾಸನ್ನು ತಗೊಂಡು ಈ 1 ಯೂನಿಟ್ ಲೆಂತ್ ಏನಿತ್ತೋ ಇದನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿ ಇಟ್ಕೊಂಡು ಈ ಒಂದು ಆರ್ಕ್ ಏನಿದೆ ಇದನ್ನು ನಾವಿಲ್ಲಿ ಕಟ್ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಇವಾಗ ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಓಕೆ, ಈಗ ಜಾಯಿನ್ ಮಾಡಿಕೊಂಡು ಇಲ್ಲಿರೋ ಅಂಥ ಡಿಸ್ಟೆನ್ಸನ್ನು ಮೆಷರ್ ಮಾಡ್ಕೊಳ್ಬೇಕು 0 to ಇಲ್ಲಿಗೆ. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಈ ಒಂದು ಪಾಯಿಂಟಿಂದ ಆರ್ಕನ್ನು ಎಳಿಬೇಕು. ಓಕೆ, ಈಗ ಕಟ್ಟಾಗಿರುವಂಥ ಪಾಯಿಂಟ್ ಏನಿದೆ ದಿಸ್ ಈಸ್ ಅವರ್ ರೂಟ್ 3. ಓಕೆ, ಈ ಎರಡು ಮೆಥಡಲ್ಲಿ ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಮೆಥಡನ್ನು ಫಾಲೋ ಮಾಡಿ ನೀವು ಅಂಡರ್ ರೂಟಲ್ಲಿರುವಂಥ ನಂಬರ್ಸನ್ನು ನಂಬರ್ ಲೈನ್ ಮೇಲೆ ಯಾವ ರೀತಿ ಲೊಕೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. Let's solve exercise 1.2. Exercise 1.2 first question, state whether the following statements are true or false. Justify your answers ಅಂತ ಕೇಳಿದ್ದಾರೆ. ಎವ್ರಿ ರ್ಯಾಷನಲ್ ನಂಬರ್ ಈಸ್ ಎ ರಿಯಲ್ ನಂಬರ್. ಇಂಟ್ರೊಡಕ್ಷನ್ ಕ್ಲಾಸಲ್ಲೇ ಹೇಳಿದ್ದೀನಿ ರಿಯಲ್ ನಂಬರ್ಸ್ ಅಂದರೆ ರ್ಯಾಷನಲ್ ಅಂಡ್ ಇರ್ಯಾಷನಲ್ ನಂಬರ್ಸ್ ಎರಡನ್ನೂ ಒಳಗೊಂಡಿರುತ್ತೆ ಅಂತ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಸಿನ್ಸ್ ಕಲೆಕ್ಷನ್ ಆಫ್ ರಿಯಲ್ ನಂಬರ್ಸ್ ಈಸ್ ಮೇಡ್ ಅಪ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್ ನಂಬರ್. Second, every point on the number line is of the form square root of m where m is a natural number ಅಂತ ಕೇಳಿದರೆ. This statement is false because every point on the number line is of the form of square root of m ಅಂತ ಕೇಳಿದ್ದಾರೆ. ನಂಬರ್ ಲೈನ್ ಅಂದ ಮೇಲೆ
ಈಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ನಂಬರ್ ಲೈನನ್ನು ನಾವು ಹಾಕಿದ್ದೀವಿ ಅಂತಂದರೆ ಸೆಂಟರಲ್ಲಿ 0 ಬರುತ್ತೆ, ರೈಟ್ ಹ್ಯಾಂಡ್ ಸೈಡ್ಗೆ ಪಾಸಿಟಿವ್ ನಂಬರ್ಸ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ನೆಗೆಟಿವ್ ನಂಬರ್ಸ್ ಬರುತ್ತೆ. ಬಟ್ ನೆಗೆಟಿವ್ ನಂಬರ್ಸನ್ನು ನಾವು ಯಾವುದೇ ನಂಬರಿನ ಸ್ಕ್ವೇರ್ ರೂಟ್ ಅಂತ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ನೋ ನೆಗೆಟಿವ್ ನಂಬರ್ ಕ್ಯಾನ್ ಬಿ ದ ಸ್ಕ್ವೇರ್ ರೂಟ್ ಆಫ್ ಎನಿ ನ್ಯಾಚುರಲ್ ನಂಬರ್. ಥರ್ಡ್ ಒನ್, every real number is an irrational number. Answer is false, because for example 2 is real number but not irrational. Real numbers ಅಂದ್ರೆ 1 2 3 4 ಈ ರೀತಿನಲ್ಲಿ ನ್ಯಾಚುರಲ್ ನಂಬರ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. 2 ಅನ್ನೋದು ಒಂದು ನ್ಯಾಚುರಲ್ ನಂಬರ್ ಅಂಡ್ ರಿಯಲ್ ನಂಬರ್ ಬಟ್ ನಾಟ್ ಇರ್ರಾಷನಲ್. ಹಾಗಾಗಿ ಎವ್ರಿ ರಿಯಲ್ ನಂಬರ್ ಈಸ್ ಅನ್ ಇರ್ರಾಷನಲ್ ಅನ್ನೋದು ಫಾಲ್ಸ್. ಸೆಕೆಂಡ್ ಕ್ವೆಶ್ಚನ್, are the square roots of all positive integers irrational? If not, give an example of the square root of a number that is a rational number ಅಂತ. ಎಲ್ಲ ಪಾಸಿಟಿವ್ ಇಂಟೀಜರ್ಸ್ನ ಸ್ಕ್ವೇರ್ ರೂಟು ಇರ್ರಾಷನಲ್ಲ? No, this statement is false, because if not, give an example of the square root that a number is rational number. For example, square root of 4 is equal to 2. This is a rational number, but this is not an irrational. Same way, square root of 9 is 3. This is also a rational number, but not irrational number. Third question, show how square root of 5 can be represented on number line ಅಂತ ಕೇಳಿದ್ದಾರೆ. ಸೊ ಈಗ ನಾವು ರೂಟ್ 5ನ ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡಬೇಕು. ಸೊ ಸ್ಕ್ವೇರ್ ರೂಟ್ ಆಫ್ n ಮೈನಸ್ 1 ಅಂತಂದರೆ ಸ್ಕ್ವೇರ್ ರೂಟ್ ಆಫ್ 5 ಮೈನಸ್ 1 ಅಂದರೆ 4. ಈ 4 ಲೆಕ್ಕದಲ್ಲಿ ನಾವು ಬರ್ಕೊಳ್ಬೇಕು. ಈಗ 5ನ ನಾವು 4 ಪ್ಲಸ್ 1 ಅಂತ ಬರ್ಕೊಳ್ತೀವಿ. ಅದೇ ರೀತಿ ಸ್ಕ್ವೇರ್ ರೂಟ್ ಆಫ್ 5 ಅಂತ ಇರೋದನ್ನು ನಾವು ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ 1 ಅಂತ ಬರ್ಕೊಳ್ಬಹುದು. ಸೊ ಸ್ಕ್ವೇರ್ ರೂಟ್ ಆಫ್ 4 ಅಂದರೆ 2, ಈ 1 ಹಾಗೆ ಇರುತ್ತೆ. ಓಕೆನಾ? ಸೊ ಪಾಯಿಂಟ್ 2 ಎಲ್ಲಿದೆ ಅಲ್ಲಿ ನಾವು ಬೇಸನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕಾಂಪಾಸನ್ನು ತಗೊಂಡು ಈಕ್ವಲ್ ಲೆಂತ್ ಇರುವಂಥ 2 ಆರ್ಕನ್ನು ನಾವಿಲ್ಲಿ ಅಂದರೆ ಪಾಯಿಂಟ್ಸನ್ನು ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಎರಡು ಕಡೆ. ಓಕೆ, ಪಾಯಿಂಟ್ಸನ್ನು ನಾವೀಗ ಮಾಡ್ಕೊಳ್ಳೋಣ. ಇದು 1 ಆ್ಯಂಡ್ 2, ಇದು -1 ಆ್ಯಂಡ್ -2. ಈಗ ನಾವು ಬೇಸಾಗಿ ಯಾವುದನ್ನು ತಗೊಳ್ಬೇಕು? 2 ಅನ್ನು ತಗೊಳ್ಬೇಕು ಅಲ್ವಾ? ಸೊ ಈಗ 2ನಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಆಗಿ 90 ಡಿಗ್ರಿಯನ್ನು ಮಾರ್ಕ್ ಮಾಡ್ಕೊಳ್ಬೇಕು. 90 ಡಿಗ್ರಿಯನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿ ಇರುವಂಥ ಸೇಮ್ ಲೆಂತ್ ಏನಿದೆ ಇಲ್ಲಿ ಒಂದು ಆರ್ಕನ್ನು ನಾವು ಹಾಕ್ಕೊಂಡು ಇವೆರಡನ್ನು ಈಗ ನಾವು ಜಾಯಿನ್ ಮಾಡ್ಕೊಳ್ಬೇಕು. ಈಗ ಇದೇನಾಗುತ್ತೆ? 1 ಯೂನಿಟ್ ಆಗುತ್ತೆ, ಇದು 2 ಯೂನಿಟ್ ಆಗುತ್ತೆ. ಸೊ ಇಲ್ಲೀಗ ಇವೆರಡನ್ನು ಇಲ್ಲಿ ಜಾಯಿನ್ ಮಾಡಿಸ್ಕೊಳ್ಬೇಕು. ಓಕೆ, ಈಗ ಕಟ್ಟಾಗಿರೋ ಅಂಥ ಪಾಯಿಂಟು ಮೆಜರ್ಮೆಂಟನ್ನು ತಗೊಂಡು 0 ಇಂದ ಇಲ್ಲಿಗೆ ಎಷ್ಟು ದೂರದಲ್ಲಿದೆ ಅಂತ. ಓಕೆ, ಈ ಒಂದು ಪಾಯಿಂಟಿಂದ ನಾವು ಆರ್ಕನ್ನು ಕಟ್ ಮಾಡಬೇಕು. ಸೊ ಈ ಪಾಯಿಂಟ್ ಏನಿದೆ, ದಿಸ್ ಈಸ್ ಅವರ್ ರೂಟ್ 5. ಓಕೆ, ಇದನ್ನು O ಅಂತ ತಗೊಂಡು ಇದನ್ನು A B ಅಂತ ತಗೊಂಡ್ರೆ ನೋಡಿ, ದಿಸ್ ಈಸ್ ಅವರ್ ರೂಟ್ 5. ಇಲ್ಲಿ ಬರೋವಂಥ ಪಾಯಿಂಟ್ ಇಲ್ಲಿ ಎಲ್ಲಿ ಬಂದಿದೆ? ನಂಬರ್ ಲೈನ್ ಮೇಲೆ ನಾವು ಮಾರ್ಕ್ ಮಾಡಬೇಕು ಅಂದರೆ ಇಲ್ಲಿ ಪಾಯಿಂಟ್ ಬಂದಿದೆಯಲ್ಲ, ಇದು ನಮ್ಮ ರೂಟ್ 5. ಓಕೆನಾ? ಅರ್ಥ ಆಯ್ತಾ ಯಾವ ರೀತಿ ಸ್ಕ್ವೇರ್ ರೂಟಲ್ಲಿರುವಂಥ ನಂಬರನ್ನು ನಂಬರ್ ಲೈನ್ ಮೇಲೆ ನಾವು ಮಾರ್ಕ್ ಮಾಡ್ತೀವಿ ಅನ್ನೋದು? ಈ ರೀತಿನಲ್ಲಾದರೂ ನೀವು ಈಸಿಯಾಗಿ ಬೇಸನ್ನು ಯಾವುದು ತಗೊಳ್ಬೇಕು ಅನ್ನೋದನ್ನು ಕಂಡುಹಿಡ್ಕೊಳ್ಬಹುದು. ಇಲ್ಲ ಅಂತಂದರೆ ಈ ರೀತಿ n-1 ಅಂದರೆ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ರೂಟ್ ಆಫ್ 3 ಅಂತ ಇದ್ದರೆ ಸ್ಕ್ವೇರ್ ರೂಟ್ ಆಫ್ 2 ಪ್ಲಸ್ 1 ಅಂತ ಮಾಡ್ಕೊಳ್ಬಹುದು. ಸ್ಕ್ವೇರ್ ರೂಟ್ ಆಫ್ 2 ಎಲ್ಲಿಂದ ಬಂದಿರುತ್ತೆ ಆ ಒಂದು ಪಾಯಿಂಟನ್ನು ನಾವು ಬೇಸ್ ಆಗಿ ತಗೊಂಡು ಮಾರ್ಕ್ ಮಾಡಬಹುದು. ಹಾಗೆ ಇಲ್ಲೊಂದು ಕ್ಲಾಸ್ ರೂಮ್ ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಸ್ಕ್ವೇರ್ ರೂಟ್ ಆಫ್ 2, ಸ್ಕ್ವೇರ್ ರೂಟ್ ಆಫ್ 3, ಸ್ಕ್ವೇರ್ ರೂಟ್ ಆಫ್ 4 ಇದೇ ರೀತಿನಲ್ಲಿ ಒಂದು ಸ್ಪೈರಲನ್ನು ಕನ್ಸ್ಟ್ರಕ್ಟ್ ಮಾಡಿ ಅಂತ. ತುಂಬಾ ಫನ್ ಆಗಿರುತ್ತೆ. ಅದನ್ನು ಮಾಡಬೇಕಾದ್ರೆ ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಾ. ಇಲ್ಲಿ ಫಸ್ಟ್ ಒನ್ ಕೊಟ್ಟಿದ್ದಾರೆ 0 ಇಂದ, ಇದು 1 ಯೂನಿಟ್, ಇದು 1 ಯೂನಿಟ್. ಸ್ಕ್ವೇರ್ ರೂಟ್ ಆಫ್ 2 ನಿಮಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ 3 ಅನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ನಾವು ಸ್ಕ್ವೇರ್ ರೂಟ್ ಆಫ್ 2ನ ಬೇಸ್ ಮಾಡ್ಕೊಳ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ 90 ಡಿಗ್ರಿಯನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಇದನ್ನು ಇಲ್ಲಿ ನಾವೀಗ ಜಾಯಿನ್ ಮಾಡ್ಕೊಳ್ಳೋಣ. ಓಕೆನಾ? ಜಾಯಿನ್ ಮಾಡಿಕೊಂಡು ನೆಕ್ಸ್ಟು ಕಂಪಾಸನ್ನು ತಗೊಂಡು ಈ 1 ಯೂನಿಟ್ ಏನಿಟ್ಟಿದ್ದಾರೆ ಈ ಒಂದು ಲೆಂತನ್ನು ಮೆಜರ್ ಮಾಡಿಕೊಂಡು ಇಲ್ಲಿ ಆರ್ಕನ್ನು ಕಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಕಾಂಪಾಸನ್ನು ಇಟ್ಕೊಂಡು
ನಾವು ಡ್ರಾ ಮಾಡಿದ್ರೆ ಈ ಒಂದು ಪಾಯಿಂಟ್ ಏನಿದೆ ಇದು ನಮ್ಮ ಸ್ಕ್ವೇರ್ ರೂಟ್ ಆಫ್ 3 ಆಗುತ್ತೆ. ಇದನ್ನು ನಾವು P2 ಅಂತ ಕರಿಬಹುದು. ಓಕೆ, ನೆಕ್ಸ್ಟು ಈ ಸ್ಕ್ವೇರ್ ರೂಟ್ ಆಫ್ 3 ನಾವು ಬೇಸ್ ಮಾಡಿಕೊಂಡು ಈಗ ಇಲ್ಲಿ 90 ಡಿಗ್ರಿಯನ್ನು ಮಾರ್ಕ್ ಮಾಡ್ಕೊಳ್ತೀವಿ. ಓಕೆ, ಈಗ ಸೇಮ್ ಲೆಂತ್ ಇಲ್ಲಿ ಎಷ್ಟಿತ್ತು ಅದನ್ನು ಇಲ್ಲಿಗೆ ಒಂದು ಆರ್ಕನ್ನು ಕಟ್ ಮಾಡಿಕೊಂಡು ಈಗ ಈ ಒಂದು ಪಾಯಿಂಟನ್ನು ಇಲ್ಲಿಗೆ ಜಾಯಿನ್ ಮಾಡ್ತೀವಿ. ಸೊ ದಿಸ್ ಈಸ್ ಅವರ್ ಸ್ಕ್ವೇರ್ ರೂಟ್ ಆಫ್ 4. ಓಕೆ, ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ನಾವು ಸ್ಕ್ವೇರ್ ರೂಟ್ ಆಫ್ 4ನ ಬೇಸ್ ಆಗಿ ತಗೊಳ್ಬೇಕು. ನೋಡಿ, ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು 90 ಡಿಗ್ರಿ ಇಲ್ಲಿಗೆ ಬರುತ್ತೆ ಇಲ್ಲಿಗೆ. ಸೊ ಈ ಒಂದು ಪಾಯಿಂಟನ್ನು ಜಾಯಿನ್ ಮಾಡಿ ಈಗ ಕಾಂಪಾಸನ್ನು ತಗೊಂಡು ಸೇಮ್ ಡಿಸ್ಟೆನ್ಸಲ್ಲಿ ಕಟ್ ಮಾಡ್ಕೊಳ್ಬೇಕು. ಸೊ ದಿಸ್ ಈಸ್ ಅವರ್ ಸ್ಕ್ವೇರ್ ರೂಟ್ ಆಫ್ 5. ಓಕೆನಾ, ಅದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಈಗ ಸ್ಕ್ವೇರ್ ರೂಟ್ ಆಫ್ 6ನ್ನು ನಾವು ಡ್ರಾ ಮಾಡಬೇಕು. ಅಂದರೆ ಈಗ ಸ್ಕ್ವೇರ್ ರೂಟ್ ಆಫ್ 5ನ್ನು ನಾವು ಬೇಸಾಗಿ ತಗೊಳ್ಬೇಕು. ಇಲ್ಲಿಟ್ಕೊಂಡು 90 ಡಿಗ್ರಿ ಎಲ್ಲಿ ಬರುತ್ತೆ, ಸಾರಿ ಒಂದು ನಿಮಿಷ, 90 ಡಿಗ್ರಿ ಇಲ್ಲಿ ಬರುತ್ತೆ. ಈಗ ಈ ಒಂದು ಪಾಯಿಂಟನ್ನು ನಾವು ಜಾಯಿನ್ ಮಾಡೋಣ. ಕಾಂಪಾಸನ್ನು ತಗೊಳ್ಬೇಕು. ಕಾಂಪಾಸನ್ನು ತಗೊಂಡು ಸೇಮ್ ಡಿಸ್ಟೆನ್ಸ್, ದೆನ್ ಇವೆರಡನ್ನು ಏನು ಮಾಡಬೇಕು, ಈಗ ಜಾಯಿನ್ ಮಾಡಬೇಕು. ದಿಸ್ ಈಸ್ ಅವರ್ ಸ್ಕ್ವೇರ್ ರೂಟ್ ಆಫ್ 6. ದೆನ್ ಸ್ಕ್ವೇರ್ ರೂಟ್ ಆಫ್ 7 ಅಂತಂದರೆ ಏನು ಮಾಡ್ತೀರಾ, ಇದನ್ನು ನೀವು ಬೇಸಾಗಿ ಇಟ್ಕೊಂಡು ಅಗೇನ್ 90 ಡಿಗ್ರಿಯನ್ನು ಮಾರ್ಕ್ ಮಾಡ್ತೀರಾ. ಈ 90 ಡಿಗ್ರಿಗೆ ಇಲ್ಲಿ ಜಾಯಿನ್ ಮಾಡ್ತೀರಾ. ಓಕೆ, ದೆನ್ ಇಲ್ಲಿಂದ ಸೇಮ್ ಯೂನಿಟಲ್ಲಿ ಇಲ್ಲಿ ಒಂದು ಆರ್ಕನ್ನು ಕಟ್ ಮಾಡ್ಕೊಳ್ತೀರಾ. ದೆನ್ ಈ ಒಂದು ಪಾಯಿಂಟ್ ಏನಿದೆ ಇದನ್ನ ಇಲ್ಲಿಗೆ ಜಾಯಿನ್ ಮಾಡ್ತೀರಾ. ದಿಸ್ ಈಸ್ ಅವರ್ ಸ್ಕ್ವೇರ್ ರೂಟ್ ಆಫ್ 7. ನೋಡಿ, ಈ ರೀತಿ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋದರೆ ರೂಟ್ 2, ರೂಟ್ 3, ರೂಟ್ 4, ರೂಟ್ 5, ರೂಟ್ 6, ರೂಟ್ 7, ರೂಟ್ 8, ರೂಟ್ 9, ರೂಟ್ 10 ಅಂತ ಈ ರೀತಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಸ್ಪೈರಲ್ ಇಲ್ಲಿ ಕನ್ಸ್ಟ್ರಕ್ಟ್ ಆಗುತ್ತೆ. ಇದನ್ನು ನೀವು ಬೇರೆ ಬೇರೆ ಕಲರ್ ಶೇಡಲ್ಲಿ ಮಾಡಿದ್ರೆ ಇದು ನೋಡೋದಕ್ಕಿನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಇದನ್ನು ಕ್ಲಾಸ್ ರೂಮಲ್ಲಿ ನಿಮ್ಮ ಟೀಚರ್ ಆ್ಯಕ್ಟಿವಿಟಿಯಾಗಿ ಮಾಡಿಸ್ತಾರೆ. ಇದನ್ನು ಈ ರೀತಿಯಲ್ಲಿ ನೀವು ಮಾಡಬೇಕು. ಓಕೆನಾ, ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 1.2. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. For more videos, subscribe to my channel.